ಅಮ್ಮ ಏನ್ ನಿರ್ಧಾರ ಮಾಡ್ದೆ ಅಮ್ಮ? ಯಾವ್ದ್ರ ಬಗ್ಗೆ ಅಮ್ಮ? ನಮ್ ಕನಕನ್ ಮದ್ವೆ ಬಗ್ಗೆ ಅವತ್ತೇ ಹೇಳದ್ನಲ್ಲ, ಅಳಿ ಅಂದ್ರೆ ಏನ್ ನಿರ್ಧಾರ ಮಾಡ್ತಾರೋ ಅದೇ ಕೊನೆ ಅಂತ. ಅಮ್ಮ ಅವ್ರ ಮನ್ಸ್ನ ಬದಲಾಯಿಸ್ಕೊಳ್ಳೋ ಸ್ಥಿತಿಲಿ ಇಲ್ಲ ಅವರು. ಅಲ್ಲ, ನಾವ್ ಕನಕನ್ ಬಗ್ಗೆ ನಾವಾದ್ರೂ ಯೋಚನೆ ಮಾಡ್ಬೇಕಲ್ವಾ? ನೋಡಮ್ಮ, ಅವಳು ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಅವಳನ್ನ ಮದ್ವೆ ಮಾಡಿದ್ರೆ ಅವಳು ತುಂಬಾ ಖುಷಿಯಾಗಿರ್ತಾಳೆ. ನೋಡು, ನಾವು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡೋಕ್ ಆಗ್ಲಿಲ್ಲ ಅಂತ ಹೇಳಿದ್ರು, ಸಿಂಪಲ್ ಆಗಿ ನಮ್ ದೇವಸ್ಥಾನದಲ್ಲೇ ಮಾಡ್ಕೊಡೋಣ. ತುಂಬಾ ಖುಷಿಯಾಗಿರ್ತಾಳಮ್ಮ. ನಾನು ಅವಳ ಸಂತೋಷನೇ ಅಲ್ದೇನೆ ಬಯಸೋದು. ಆದ್ರೆ ಈ ಕನಕ ಮುಂಚಿನ ತರ ಇಲ್ಲ ಮೀನಾ. ಅವಳ ಪಾಡ್ಗಳು ಕೆಲ್ಸಕ್ಕೆ ಹೋಗ್ತಾಳೆ, ಬರ್ತಾಳೆ, ಯಾರ ಹತ್ರನೂ ಮಾತಾಡಲ್ಲ. ಅವಳ ನಡವಳಿಕೆ ನೋಡ್ತಿದ್ರೆ ನನಗೂ ಭಯ ಆಗುತ್ತೆ ಕಣೆ. ಅಮ್ಮ, ಅಪ್ಪ ಏನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಈ ಮದ್ವೆ ಮಾಡಿಸ್ತಿದ್ರು. ಇಬ್ರು ಜಗಳ ಮೂರನೇವ್ರಿಗೆ ಲಾಭ ನನ್ನ ಕೇಳಿದೆ. ಆದ್ರೆ ಇವ್ರಿಬ್ರು ಜಗಳಿಂದ ಕನ್ಕಂಗ್ ನಷ್ಟ ಆಗ್ತಿದೆ. ಅಮ್ಮ, ನೀನು ಅವ್ರ ಮನೆಗ್ ಹೋಗಿದ್ದೆ ಅಲ್ವಾ? ನಿನ್ನ ಹೇಗ್ ನೋಡ್ಕೊಂಡ್ರು? ನಿನ್ಗೆ ಎಷ್ಟು ಮರ್ಯಾದೆ ಕೊಟ್ರು ಹೇಳು? ಅಮ್ಮ ನೋಡಮ್ಮ, ಅದೇ ನಮ್ಮನೆಗ್ ಬಂದ್ರೆ ಅತ್ತೆ ನಿನ್ನ ಮನುಷ್ಯರಾಗೂ ನೋಡಲ್ಲ. ಆದ್ರೆ ಕನ್ಕಂಗ್ ಹಾಗಲ್ಲ ಅಮ್ಮ. ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ, ನಿನ್ನ ಗೌರವದಿಂದ ನೋಡ್ತಿದ್ದಾರೆ. ಅದೆಲ್ಲ ಸರಿನೇ. ಆದ್ರೆ ಅಮ್ಮ ಏನಮ್ಮ, ಆದ್ರೆ ನೋಡಮ್ಮ, ಆ ದೇವ್ರು ಯಾವಾಗ್ಲೂ ನಮ್ಗಿಂತ ಅವಕಾಶ ಕೊಡಲ್ಲ. ಆ ತರ ಕೊಟ್ಟಾಗ ನಾವು ಕೈ ಕಟ್ಕೊಂಡು ಕೂರ್ಬಾರ್ದು. ಅದೆಲ್ಲ ಸರಿ ಮೀನಾ, ಆದ್ರೆ ಅಳಿಯಂದ್ರು ಒಪ್ಪಿಗೆ ಇಲ್ದೆ ನಾವ್ ಹೇಗೆ ಮದ್ವೆ ಮಾಡಕ್ಕಾಗತ್ತೆ? ಅವ್ರು ಸರಿ ಅಂತ ಒಂದು ಮಾತು ಹೇಳಿ ನಾನೇ ಈ ಮದ್ವೆ ಮಾಡಿಸ್ತೀನಿ. ಎಲ್ಲಾ ತಾಯಂದ್ರಿಗೂ ಅವ್ರ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋದ್ರಲ್ಲೇನೆ ಆಸೆ ಇರೋದು. ಅಮ್ಮ, ಅವ್ರ ಮನ್ಸನ್ನ ಬದಲಾಯಿಸಕ್ಕೆ ನಾನು ತುಂಬಾ ಪ್ರಯತ್ನ ಮಾಡ್ತಾನೆ ಇದೀನಿ. ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ, ಕನ್ಕನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇಲ್ಲ ಮೀನಾ, ಅಳಿಯಂದ್ರು ಕನ್ಕನ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿದ್ದಾರೆ ಅಂದ್ರೆ ಒಳ್ಳೆ ನಿರ್ಧಾರನೇ ಇರುತ್ತೆ. ಲೇ, ನಾನು ಅಳಿಯ ತಪ್ಪೇ ಮಾಡಿಲ್ಲ ಅಂತ ಹೇಳ್ಬೇಡ ಅಮ್ಮ. ಅಂಗೈ ತೋರ್ಸದ್ರೆ ಪೂರ್ತಿ ಕೈನೇ ನುಂಗು ಅಂತ ಮನುಷ್ಯ ನೀನ್ ಅಳಿಯ. ಸಣ್ಣ ಸಣ್ಣ ವಿಷಯನ ದೊಡ್ಡದ್ ಮಾಡ್ತಿದಾರೆ ಇಲ್ಲಿ. ಅಳಿಯಂದ್ರು ಮಾಡಿದ್ದು ತಪ್ಪು ಅಂತ ಹೇಳ್ಬೇಡ ಮೀನಾ. ನಿಮ್ ಯಜಮಾನ್ರ ಕಾರು, ಆ ಲೈಸೆನ್ಸ್ ಎಲ್ಲ ಇಟ್ಕೊಂಡು ಅವ್ನ್ ಕಾಟ ಕೊಟ್ಟಿಲ್ಲ ಹೇಳು? ಅವ್ರು ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ರು ಅಂತ ಫೋಟೋ ತೆಗ್ದು ಅವ್ರನ್ನ ಇವ್ರು ಸಸ್ಪೆಂಡ್ ಮಾಡ್ತಿಲ್ವಾ? ಜಿದ್ದಿಗ್ ಬಿದ್ದಿದ್ದಾರೆ ಇಬ್ರು. ಅವ್ರ ಹಟ್ಟದ ಮಧ್ಯೆ ಕನ್ಕನ್ ಬಾಳ್ ಹಾಳಾಗ್ ಹೋಗ್ತಿದೆ ಅಮ್ಮ. ಅಮ್ಮ, ಇದನ್ನೆಲ್ಲ ಹೀಗೆ ಬಿಟ್ರೆ ಕನ್ಕ ಆಸೆ ಪಡೋ ಜೀವನ ಅವಳಿಗೆ ಸಿಗಲ್ಲ ಅಮ್ಮ. ಅಮ್ಮ ನೋಡಮ್ಮ, ನೀನ್ ಈ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಮ್ಮ. ಅವಳ ಜೀವನ ಸರಿ ಹೋಗ್ಬೋದು ಮೀನಾ, ಆದ್ರೆ ನಿನ್ ಜೀವನ ಒಂದು ತವ್ರ ಮನೆ ಕಳ್ಕೊತೀಯ, ಇಲ್ಲ ಗಂಡನ್ ಜೊತೆ ದ್ವೇಷ ಕಟ್ಕೋತೀಯ. ಅಳಿಯದ್ರು ಯಾವಾಗ ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಕಣೆ. ಇಷ್ಟು ದಿನ ಮಂಜ ಮಾಡ್ತಿದ್ದಿದ್ ಕೆಲ್ಸಗಳಿಗೆ ನೀನು ಅಳಿಯದ್ರು ಜಗಳ ಆಡ್ತಿದ್ರಿ. ಆದ್ರೆ ಈಗ ಕನಕನ ವಿಷಯಕ್ಕೆ ನೀವಿಬ್ಬರ ಜೀವನದಲ್ಲಿ ಬಿರುಕು ಬರೋದ್ ಬೇಡ ಕಂದ. ಅದನ್ನ ನೋಡಮ್ಮ, ಹಾಗೆಲ್ಲ ಏನು ಆಗಲ್ಲ ಅಮ್ಮ. ಹಾಗೆ ಆಗೋದೆ ಒಬ್ಬ ಮಗಳ ಜೀವನ ಚೆನ್ನಾಗ್ ಮಾಡಕ್ ಹೋಗಿ ಇನ್ನೊಬ್ಬರ ಮಗಳ ಜೀವನ ಹಾಳು ಮಾಡೋದ್ ನನಗೆ ಇಷ್ಟ ಇಲ್ಲ ಮೀನಾ. ಅದು ಹಾಳಾಗ್ಬಾರ್ದು. ನೀವಿಬ್ರು ಚೆನ್ನಾಗಿರ್ಬೇಕು. ಅಳಿಯಂದ್ರ ಮಾತನ್ನ ಮೀರಿ ನಾನು ಈ ಮದ್ವೆಗೆ ಒಪ್ಪಿಗೆ ಕೊಡಲ್ಲ. ಜೀ, ನನ್ನ ನಿರ್ಧಾರ ಸರಿನಾ? ಏನು ಆಗಿಲ್ಲ ಅಲ್ವಾ ರತಿ? ಏನು ಆಗಿಲ್ಲ, ಕಾಲ್ ಸ್ವಲ್ಪ ಇಷ್ಟ ಆಗೋಯ್ತು. ಏನಾಯ್ತಮ್ಮ? ಮಾಸ್ಟರ್ ಕಾಲಿಡ್ವಿ ಬಿದ್ಲು, ಹಿಡ್ಕೊಂಡೆ ಮಾಸ್ಟರ್. ಆಗ ನೀನು ಡ್ಯಾನ್ಸ್ ಮಾಡಕ್ ಬಂದಿದ್ಯಾ ಅಥವಾ ಇವಳನ್ನೇ ನೋಡಕ್ ಬಂದಿದ್ಯಾ? ಬಿಡು ಅವಳನ್ನ, ಬಿಡು ಅಂದೆ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಗಮನ ಡ್ಯಾನ್ಸ್ ಕಡೆನೇ ಇರ್ಬೇಕು, ಇಲ್ದೆ ಹೋದ್ರೆ ಹಿಂಗೆ ಆಗೋದು. ನೋವ್ತಾ ಇದೆಯಾ? ನೋವು ಇರುತ್ತೆ ಮಾಸ್ಟರ್. ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಏನಪ್ಪಾ, ಆಂಬುಲೆನ್ಸ್ ಫೋನ್ ಮಾಡ್ಲಾ? ಅದು ಬೇಗ ಬರುತ್ತಾ ಆಂಟಿ? ಏನ್ ಶಾಂತಿ ನೀನು? ಏ ರಾತಿ, ನೀನ್ ಹೇಳಮ್ಮ, ತುಂಬಾ ಕಾಲ್ ನೋವ್ತಿದ್ಯಾ? ಲೈಟ್ ಆಗಿ ನೋವ್ತಿದೆ ಮಾಸ್ಟರ್, ಸಾರಿ. ಸರಿ ಸರಿ, ಇವತ್ಗಿಷ್ಟು ಸಾಕು, ಎಲ್ರೂ ಹೋಗಿ ರೆಸ್ಟ್ ಮಾಡಿ ಹೋಗಿ. ಲೋ, ಲಾಸ್ಟ್ ಮುಂದೆ ಹಾಗ ಮಾಡೋದು. ರಾತಿ, ನಿಂಗೆ ಏಟಾಯ್ತು ಅಂತ ಹೆದರ್ಕೋಗ್ಬಿಟ್ಟೆ. ಎಲ್ಲಿ ಕಾಲ್ ತೋರ್ಸು. ನನಗೇನು ಆಗಿಲ್ಲ, ನನ್ ಬಗ್ಗೆ ಅಷ್ಟು ಕನ್ಸನ ನಿಂಗೆ? ನಿಮ್ಗೇನಾದ್ರು ಆದ್ರೆ ನನ್ ಕೈ ತಡ್ಕೊಳಕ್ ಆಗಲ್ಲ. ಸರಿ, ಬೇಗ ಬಿಟ್ಟಿದ್ದಾರೆ, ಎಲ್ಲಾದ್ರೂ ಹೋಗೋಣ. ಸರಿ ಬಾ. ತಗೊಳ್ಳೆ. ಅಲ್ವೇ, ಆ ಮದನೇನೆ ಯಾವಾಗ್ಲೂ ಆ ರತಿಯಿಂದನೇ ಇರ್ತಾನೆ. ಅಯ್ಯೋ, ಅವ್ರ ವಯಸ್ಸೇ ಹಂಗೆ ಕಣೆ. ಆದ್ರೂ ಇಂಥ ರಾವ್ಗಳೆಲ್ಲ ನನಗೇ ಬಂದ್ ಬಡಿಯುತ್ತಲ್ಲ ಅಂತೀನಿ. ಒಂದ್ ನಿಮಿಷ ಇರು, ನಿನ್ಗೆ ತೋರಿಸ್ತೀನಿ. ಹೊಸ್ದ ಯಾವಾಗ ತಗೊಂಡೆ? ನಾನ್ ತಗೊಳ್ಳಿಲ್ಲ ಕಣೆ. ಓ, ಅಣ್ಣ ಕೊಡ್ಸಿದ್ರಾ? ಅವ್ರ ತಿನ್ನ ನನಗೆ ಮತ್ ಇನ್ಯಾರೇ ಕೊಡ್ಸಿದ್ದು? ಬೆಂಕದ್ ಸಿಂಗಾರ್ ಇದ್ದಾಳಲ್ಲ ನಮ್ಮ ಮನೇಲಿ, ಮಲೇಷಿಯನ್ ಹುಡುಗಿ ಅವಳು. ಓ, ರೋಹಿಣಿ ಕೊಡ್ಸಿದ್ರೆ ಪರವಾಗಿಲ್ವೇ? ಇಬ್ರು ರಾಜಿ ಆಗ್ಬಿಟ್ರಿದೆ ಏನೋ. ನಾನು ಅವಳ ಹತ್ರ ರಾಜಿ ಆಗದ? ಅಯ್ಯೋ, ಚಿಪ್ಸ್ ತಿನ್ನೋ ಬಾಯಲ್ಲಿ ಎಂತ ಮಾತಾಡಿದೆ ಕಸ್ತೂರಿ ನೀನು. ಈ ಒಡವೆನ ಕೊಟ್ಟು ಹೇಗಾದ್ರೂ ನನ್ ಮನ್ಸು ಬದಲಾಯಿಸ್ಬೇಕು ಅಂತ ನೋಡಿದ್ಲು. ಆದ್ರೆ ನಾನು ಯಾರೇನು ಸಕ್ಕರೆ ಬೈಲ್ ಶಾಂತಿ ಇಂತ ಪಿತೂರಿ ಕೆಲ್ಸ ಎಲ್ಲ ಮಾಡಿ ನನ್ನ ಮನ್ಸನ್ನ ಬದಲಾಯಿಸಕ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಮತ್ತ್ಯಾಕೆ ಈ ಒಡವೆ ತಗೊಂಡೆ? ಅದು ಮನೋಜ ಅಮ್ಮ ನಿನ್ನ ಹತ್ರನೇ ಇರ್ಲಿ ಅಂತ ಹೇಳ್ದ. ಅದಕ್ಕೆ ಪಾಪ ಮಗು ಹೇಳ್ತಲ್ಲ ಅಂತ ತಗೊಂಡಿಟ್ಕೊಂಡೆ. ಅದು ಅಲ್ದೆ ಯಾವಾಗ ಇವಳು ಒಡವೆ ತಂದು ನನ್ ಕೈ ಕೊಟ್ಲು ಆವಾಗ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ, ಇನ್ ಯಾವತ್ತಿದ್ರು ನನ್ ಕೋಪ ಕಡಿಮೆ ಆಗ್ಲೇಬಾರ್ದು ಅಂತ. ಯಾಕೆ? ಕೋಪನ ಕಡಿಮೆ ಮಾಡ್ಕೊಳ್ಳಿ ಅಂತ
ಆಗಾಗ ನನ್ಗೂ ಒಡವೆ ದುಡ್ಡೆಲ್ಲ ತಂದ್ಕೊಡ್ತಾ ಇರ್ತಾಳೆ. ಅದು ನನಗ್ ಲಾಭದ ವಿಷಯನೇ ಅಲ್ವೇ? ಸರಿ ಸರಿ, ಇದನ್ನೇ ಒಂದ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿಯಾ? ಹೌದು, ತಾಯ್ತ ಚೆನ್ನಾಗ್ ಕೆಲ್ಸ ಮಾಡ್ತಿದ್ಯಾ? ಅದ್ರಿಂದ ಏನು ಪ್ರಯೋಜನ ಆಗಿಲ್ಲ ಕಣೆ. ನಾನಿದ್ದಾಗ ಮಾತ್ರ ಸುಮ್ನಿರ್ತಾನೆ, ಮಿಕ್ಕಿದ ಟೈಮಲ್ಲೆಲ್ಲ ಅವ್ಳ್ ಸಪೋರ್ಟ್ ಮಾಡ್ತಾನೆ ಇದ್ದಾನೆ. ಲೇ ಶಾಂತಿ, ಆ ಸ್ವಾಮೀಜಿ ತುಂಬಾ ಪವರ್ಫುಲ್ ಕಣೆ. ಅಯ್ಯೋ, ಈಗ ಎಪ್ಪತ್ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀನಿ ನೀನು? ನನ್ ಮೈಂಡ್ ಡಿಸ್ಟರ್ಬ್ ಮಾಡ್ಬೇಡ. ಸರ ಕೊಡಿ, ಕೊಡ. ಕೊಟ್ಟ ತಕ್ಷಣ ವಾಪಸ್ ಕೊಡೋದ್ ಬೇಡ್ವಾ? ನಿನ್ಗೆ ಏನ್ ತಂದ್ಕೊಂಡ್ಬಿಟ್ಟಿಯೇನೋ ನೀನಲ್ವಾ? ಅಮ್ಮಣ್ಣಿ ಏನೋ ನನಗಿರೋದು ಒಂದೇ ಒಂದ್ ಫ್ರೆಂಡು ಅಂತ ತೋರಿಸ್ತಪ್ಪ. ಏನಿಲ್ಲ ಅಂದು ಒಂದ್ 5-6 ಲಕ್ಷ ಬೆಲೆ ಬಾಳುತ್ತೆ ಕಡೆದು ಅಲ್ವಾ? ಟೀಚರ್ ಆರಾಮಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ನಿಮ್ಮನ್ನ ಡ್ಯಾನ್ಸ್ ಕ್ಲಾಸಿಗೆ ಬರ್ಬೇಡಿ ಅಂತ ತಾನೇ ನಾನು ಹೇಳಿದ್. ನಾನು ಡ್ಯಾನ್ಸ್ ಕ್ಲಾಸಿಗೆ ಬರ್ಲಿಲ್ಲ ಟೀಚರ್. ನೀವು ನನ್ನನ್ನ ಬರಬೇಡ ಅಂತ ದೂರ ಮಾಡಿದ್ರು. ನನಗೆ ನಿಮ್ ಮೇಲೆ ತುಂಬಾ ಅಭಿಮಾನ. ಓ, ದ್ರೋಣಾಚಾರ್ಯ ಏಕಲವ್ಯ ಇದ್ದಂಗೆ. ಅಯ್ಯೋ, ನಿನ್ ಮೂತಿಗೆ ಇಷ್ಟು ಮೊಸರು ಮೆತ್ತ. ಅದು ಡ್ರೋನ್ ಅಲ್ಲ ಕಡೆ. ಡ್ರೋನ್ ಅಂದ್ರೆ ಮೇಲ್ಗಡೆ ಹಾರಾಡೋದು. ದ್ರೋಣಾಚಾರ್ಯ ಏಕಲವ್ಯ. ನಿನ್ ನಾಲ್ಗೆನ ಒಂಚೂರು ಸರಿ ತಿಕ್ಬಿಟ್ಟು ಹೇಳಿ ನೋಡೋಣ. ನಮ್ಮಿಬ್ಬರ ಸಂಬಂಧನೂ ಹಾಗೆ ಟೀಚರ್. ಇಂಥ ನಾಟಕ ಎಲ್ಲ ಏನು ಬೇಕಾಗಿಲ್ಲ. ಒಂದು ವಿಷಯ ಏನು ಅಂತ ಮಾತ್ರ ಹೇಳಿ. ಮುಂದಿನ ಶುಕ್ರವಾರ ನಂದು ಹುಟ್ಟದಬ್ಬ. ಅದ್ಯಾಕೆ ಬಂತು? ಯಾಕೆ ಅಂದ್ರೆ ನಾನು ಹುಟ್ಟಿದೀನಿ ಟೀಚರ್, ಅದಕ್ಕೆ. ಅದು ಬೇರೆ ಕೇಡು. ಅದನ್ನ ಗ್ರಾಂಡ್ ಆಗಿ ಮಾಡ್ಬೇಕು ಅಂತ ನಮ್ ಬಾಯ್ಸ್ ಎಲ್ಲ ಇಷ್ಟಪಡ್ತಿದ್ದಾರೆ. ಅದಕ್ಕೆ ನಿಮ್ಮನ್ನ ಸಕಲ ಕುಶಲ ಅಭಿನೇತ್ರಿ ನಾಟ್ಯ ಕಲಾ ಶಾರದೆ ಶಾಂತಿನ ನಾನೇ ಖುದ್ದಾಗಿ ಇನ್ವೈಟ್ ಮಾಡೋಣ ಅಂತ ಬಂದೆ. ನಿಮ್ ಬಾಯ್ಸ್ ತಾನೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಅದಕ್ಕೆ ನಾವೆಲ್ಲ ಯಾಕೆ? ನಿಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ಟೀಚರ್. ನನಗೆ ನಿಮ್ ಮೇಲೆ ತುಂಬಾ ಗೌರವ ಇದೆ. ಅದಕ್ಕೆ ನನ್ನ ಹುಟ್ಟಿದಬ್ಬಕ್ಕೆ ನಾನೇ ಖುದ್ದಾಗಿ ಬಂದು ನಿಮ್ಮನ್ನ ಕರಿತಾ ಇದ್ದೆ. ನೀವಿಬ್ರು ಖಂಡಿತ ಬರ್ಬೇಕು. ಕುಂಕುಮ ಇಟ್ಕೊಳ್ಳಿ ಟೀಚರ್. ಅಲ್ಲ, ಇದಕ್ಕೆ ವಾಮಾಚಾರ ಏನು ಮಾಡ್ಸಿಲ್ಲ ತಾನೆ? ಇದ್ ನಾನು ಹಣೆ ಮೇಲೆ ಇಟ್ಕೊಂಡಿದ ತಕ್ಷಣ ನಾನು ಬದಲಾಗಿ ನಿಮ್ ಕಡೆಗೆ ಸೆಳ್ಕೊಂಡ್ಬಿಡ್ತೀರಾ ಹೇಗೆ? ಎಂತ ಮಾತಾಡ್ತೀರಾ ಟೀಚರ್? ಪಕ್ಕಾ ಮೂಕಾಂಬಿಕೆ ತಾಯಿದಿದು. ಇಟ್ಕೊಳ್ಳಿ, ಏನಾಗಲ್ಲ. ಇರ್ಲಿ, ಯಾವ್ದಕ್ಕೋ ನಮ್ ಮನೆ ದೇವ್ರ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಏನೂ ಆಗಲ್ಲ, ಎಲ್ಲ ಅವ್ರು ನೋಡ್ಕೊತಾರೆ. ಟೀಚರ್ ಇಟ್ಕೊಳ್ಳಿ. ನೀವು ನಿಮಗೆ ಇಟ್ಕೊಳ್ಳೋದಷ್ಟೇ ಅಭ್ಯಾಸ, ಇಟ್ಟ ಅಭ್ಯಾಸ ಇಲ್ಲ. ನಾನು ಇಟ್ಕೊತೀನಿ. ಕಸ್ತೂರಿ ಅವ್ರೆ, ನೀವು ಮಿಸ್ ಮಾಡದೆ ಬರ್ಬೇಕು. ನನ್ ಶಾಂತಿ ಜೊತೆ ಬರ್ತೀನಿ. ಹೌದು, ಈಗ ನಿಮ್ಗೆ ವಯಸ್ಸೆಷ್ಟು? ಅದೆಲ್ಲ ಯಾಕೆ ಹೇಳಿ. ನನ್ನ ಹುಟ್ಟಿದ ವರ್ಷನ ನಾನ್ ನೆನಪಲ್ಲೇ ಇಟ್ಕೊಳ್ಳೋದಿಲ್ಲ. ನಾವ್ ಯಾವಾಗ್ಲೂ ಯಂಗಾಗಿದ್ದೀವಿ ಅಂತ ಖುಷಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿದ್ದ ಬಿಡ್ಬೇಕು. ಈಗ ನಮ್ಮ ಶಾಂತಿ ಟೀಚರ್ನೇ ನೋಡಿ, 3 ದೊಡ್ಡ ಮಕ್ಕಳಿಗೆ ತಾಯಿ ಅಂತ ಹೇಳಕ್ಕಾಗತ್ತಾ? ಓ, ಎಲ್ರು ಹಂಗೆ ಹೇಳೋದು. ಅವ್ರ ಜೊತೆ ಹೋಗ್ತಿದ್ರೆ ನಿಮ್ಮ ಅಕ್ಕನ ಅಂತ ಕೇಳ್ತಾರೆ ಎಲ್ರು. ಟೀಚರ್, ನೀವು ತುಂಬಾ ಮುದ್ದಾಗಿದ್ದೀರಾ. ಸರಿ, ನೀವಿಬ್ರು ಖಂಡಿತ ಬರ್ಬೇಕು. ನನಗೆ ಬೇಜಾನ್ ಕೆಲ್ಸ ಇದೆ ಹೊರಗೆ. ನಾನ್ ನಿನ್ನ ಹೊರಡ್ತೀನಿ, ಬರ್ಬೇಕು ಆಯ್ತಾ? ಸರಿ, ಬಾಯ್. ಕಾರ್ ತೆಗಿರೋ. ಈ ಅಮ್ಮ ನಮಸ್ಕಾರ ಮಾಡ್ಲು. ಈ ಕತ್ತಿಪುರ ಎತ್ತಾರಲ್ಲ, ಹಂಗ ಆಡದ್ಲು. ಏನು ಗೊತ್ತೇ ಆಗ್ಲಿಲ್ಲ ಕಣೆ. ಅವಳು ಬಾಯ್ಸು. ಅಯ್ಯೋ, ಆದ್ರೂ ನೋಡಿದೆ ಕಸ್ತು. ನನ್ನನ್ನ ನೋಡಿ 3 ಜನ ಮಕ್ಳಿಗೆ ತಾಯಿ ತರ ಕಾಣಿಸೋದೇ ಇಲ್ಲ ಅಂತ ಹೇಳ್ತಾರಪ್ಪ. ನನಗ್ ನಾಚಿಕೆ ಆಗುತ್ತೆ. ಬಿಟ್ರೆ ಇನ್ನೊಂದನ್ನ ಹೆತ್ ನೋಡು ಅಂತಾಳೆ. ಅವಳ ಮಾತಿಗೆ ಮಣ್ಣಾಗ್ ಬೇಡ್ವೆ. ನಿನ್ನ ಐಸಿರ್ತಿದಲ್ ಕಡೆ ಅವಳು. ಆಹಾ, ಸುಮ್ಮನ್ ಕುತ್ಕೊಳ್ಳೆ ಸಾಕು. ನಾನು ಯಾರಾದ್ರೂ ಹೋಗಲ್ ಬಿಟ್ರೆ ನಿನಗೆ ಹೊಟ್ಟೆ ಕಿಚ್ಚು. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಹುಷಾರಾಗಿರು. ಕಾಫಿ ಕುಡಿ ಆಯ್ತು? ಆರಾಯ್ತು ನೋಡ. ಯಾಕೆ ಬೇಕು ಅಂದ್ರೆ ಇನ್ನೊಂದ್ಸಲ ಬಿಸಿ ಮಾಡ್ಕೊಡಲ್ವಾ ನೀನು? ಆಯ್ತಮ್ಮ, ಇವಾಗ ಕುಡಿ. ಬಿಸಿ ಇದೆ, ಎಲ್ಲೇ ಬಿಸಿ ಇದೆ. ಬಿಸಿ ಮಾಡ್ಕೊ. ಓರಾ, ನಿಂದೊಳ್ಳೆ ಕತಿ ಆಯ್ತು ಕಣೆ. ಫ್ರೆಶ್ ಆಗಿ ಇನ್ನೊಂದ್ ಲೋಟ ಮಾಡ್ಕೊಂಡ್ ಬಂದ್ಬಿಡು. ಆಯ್ತಮ್ಮ, ನೀ ಹೇಳದ್ಮೇಲೆ ಮಾಡ್ಲೇಬೇಕಲ್ಲ. ಹಂಗೆ ಬರ್ತಾ ಬೆಣ್ಣೆ ಮುಗ್ತಾವಂಬ. 2 kg ಸಣ್ಣ ಹೋಗಿದ್ದೀನಿ ವಾರ ನಾನು. ನಿನ್ ಮನೆಗೆ ಬಂದೇ ಇಲ್ವಲ್ಲ. ಮಿಕ್ಕಿದೇನಾದ್ರೂ ಇದ್ರೆ ಅದನ್ನ ಎತ್ಕೊಂಬ. ಕನಕ, ಬಾ ಬಾ, ಕೂತ್ಕೋ. ನಿಮ್ ಜೊತೆ ಮಾತಾಡ್ಬೇಕು. ಹೇಳು. ನಮ್ ಮದ್ವೆ ನಡಿಯಲ್ಲ. ದಯವಿಟ್ಟು ನನ್ನ ಮರ್ತು ಹೋಗಿ. ಏನ್ ಹೇಳ್ತಾ ಇದೀಯಾ? ಹೌದು, ನಮ್ ಭಾವ ಒಪ್ಪಿಗೆ ಇಲ್ದೆ ಈ ಮದ್ವೆ ನಡಿಯಲ್ಲ. ಅವ್ನ್ ಮಾತ ನಾವ್ ಯಾರು ಮೀರೋದು ಇಲ್ಲ. ಕನಕ, ಮದುವೆ ಆಗಿ ಸಂತೋಷವಾಗಿರ್ಬೇಕಾಗಿರೋದು ನಾವು. ಆದ್ರೆ ನಮ್ ಮದ್ವೆ ಮಾಡ್ಬೇಕಾಗಿರೋದು ಅವ್ರಲ್ವಾ? ನನಗಿಂತ ನಿನಗೆ ಅವರೇ ಮುಖ್ಯನಾ? ಹೌದು, ನಿಮಗಿಂತ ನನಗ್ ನಮ್ ತಾಯಿ, ಅಕ್ಕ, ತಮ್ಮನೇ ಮುಖ್ಯ. ಸ್ವಾರ್ಥಿಯಾಗಿ ನಿಮ್ ಜೊತೆ ಹಸೆ ಮನೆ ಹತ್ತಲ್ಲ. ನಮ್ ಭಾವ ಒಪ್ದೆ ನಾನ್ ನಿಮ್ಮನ್ ಮದ್ವೆ ಆಗಲ್ಲ. ಸೂರ್ಯ ಬೆಳಕ್ ಕೊಡ್ತಾನೆ, ಗಂಗೆ ನೀರ್ ಕೊಡ್ತಾಳೆ, ಗಿಡ ಸತ್ವ ಕೊಡುತ್ತೆ, ಗೊಬ್ಬರ ಶಕ್ತಿ ಕೊಡುತ್ತೆ. ಆದ್ರೆ ಅದ್ರಲ್ಲಿ ಬೆಳೆಯುವಂತ ಹೂವು
ದೇವ್ರ ಪಾದ ಸೇರುತ್ತೆ, ಇಲ್ಲಾಂದ್ರೆ ಹೆಣ್ಣಿನ ಮುಡಿ ಸೇರುತ್ತೆ. ಗಿಡಕ್ಕೆ ಸ್ವಂತ ಅಂತ ಹೂ ಕೂತ್ಕೋಬಾರ್ದಲ್ವಾ? ನಮ್ ಪ್ರೀತಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಕನಕ. ಮರ್ತೋಗ್ತೀನಿ, ನೀವು ಮರ್ತೋಗಿ. ನಿಮ್ ಹಠದಿಂದ ಸಂತೋಷವಾಗಿರೋ ನಮ್ಮ ಅಕ್ಕ ಬಾವ ಜೀವದಲ್ಲಿ ಯಾವ ಬಿರುಗಾಳಿನೂ ಬರಬಾರ್ದು. ಅವ್ರು ಸಂತೋಷವಾಗಿರ್ಬೇಕು. ಕನಕ ಕನಕ ನನ್ ಮಾತು ಕೇಳು ಕನಕ. ಇಲ್ಲ, ನೀವ್ ನನ್ ಮಾತು ಕೇಳಿ. ಇನ್ ಮುಂದೆ ನನಗ್ ಮೆಸೇಜ್ ಮಾಡೋದಾಗ್ಲಿ, ನನಗ್ ಕಾಲ್ ಮಾಡೋದಾಗ್ಲಿ, ಮೀಟ್ ಮಾಡೋದಾಗ್ಲಿ ಯಾವ್ದನ್ನು ಮಾಡಬೇಡಿ. ನೀವ್ ಈ ತರ ಮಾಡೋದ್ರಿಂದ ನಮ್ ಭಾವನ್ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನೀವಿಬ್ರು ಮಧ್ಯೆ ಇರೋ ದ್ವೇಷನೂ ಹೆಚ್ಚಾಗುತ್ತೆ. ಇದರಿಂದ ನಮ್ ಕುಟುಂಬದ ಮೇಲೂ ಪ್ರಭಾವ ಬೀರುತ್ತೆ. ಪ್ಲೀಸ್ ನನ್ನನ್ ಬಿಟ್ಬೇಡಿ. ನಾನು ಹೇಳೋ ಸ್ವಲ್ಪ ಕೇಳು ಕನಕ. ಬೇಡ, ನಮ್ಮಿಂದ ಚೆನ್ನಾಗಿರೋ ಅವ್ರ ಜೀವನ ಹಾಳಾಗ್ಬಾರ್ದು ಅಲ್ವಾ? ನಿನ್ ಕೈಯಲ್ಲಿ ನನ್ನ ಮರೆಯೋದಕ್ಕಾಗತ್ತಾ? ಕನಕ ಕನಕ ಏನೋರು ನಾನು ಅಷ್ಟ್ ಕರಿತಾ ಇದ್ರು ಮಾತಾಡ್ದ ಅಳ್ತಾ ಹೋಗ್ತೀವಳೆ. ನೀನೇನಾದ್ರು ಬೈದ್ಯಾ? ನಾನು ಯಾಕಮ್ಮ ಬೈಲಿ? ಅವಳನ್ ಬೈಯೋ ಅಧಿಕಾರ ನನಗೆಲ್ಲಿದೆ? ಏನೋ ಹೇಳ್ತಾ ಇದ್ಯಾ? ಹೌದಮ್ಮ, ಅವ್ರ ಭಾವನ ಒಪ್ಪಿಗೆ ಇಲ್ದೆ ಅವಳು ಈ ಮದ್ವೆ ಆಗಲ್ವಂತೆ. ನನಗಿಂತ ಅವಳಿಗೆ ಅವ್ರ ಕುಟುಂಬನೇ ಹೆಚ್ಚಂತೆ. ನನ್ನನ್ನು ಮರ್ತೋಗು ಅಂತ ಹೇಳಿದ್. ನಾನೇ ಮಾತಾಡ್ತೀನಿ. ಬೇಡಮ್ಮ, ಅವಳೇ ಮರ್ತೋಗು ಅಂತ ಹೇಳಿದಾಳೆ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಹಾಗಾದ್ರೆ ಕನ್ಕಂಗೆ ಹುಡುಗನ್ ನೋಡಕ್ ಹೋಗಿದ್ರಿ ಇನ್ನಿ? ಹೋಗಿದ್ದೆ, ಆದ್ರೆ ಹುಡುಗ ನಮ್ ಕನಕಂಗ್ ಸೆಟ್ ಆಗೋಣ. ಬೇರೆ ಹುಡುಗನ್ ನೋಡ್ತೇವೆ. ಬರ್ತೀನಪ್ಪ. ಹುಷಾರಪ್ಪ. ಓ ಹೋ 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 ಹೋ, ಬನ್ನಿ 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 ಮಲೇಶನ್ ಮಾವ. ಓಹೋ, ಬಂದ್ಬಿಟ್ಟಿದ್ದೀರಾ? ಓ, ಎಲ್ರು ಬನ್ನಿ, ಎಲ್ರು ಬನ್ನಿ. ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ಬನ್ನಿ 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 ಬನ್ನಿ, ಮಲೇಶನ್ ಮಾವ ಬಂದಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ನಾಚಿಸ್ಬೇಡಿ, ಬನ್ನಿ, ಪರವಾಗಿಲ್ಲ. ಏನಪ್ಪ ಇವನು, ಅದ್ ಯಾವಾಗ ನೋಡಿದ್ರು ಕಿರ್ತಾನೇ ಇರ್ತಾನೆ. ಇರಿಟೇಟ್ ಫೆಲೋ. ಮಲೇಶನ್ ಮಾವ ಬಂದಿದ್ದಾರೆ, ಮಲೇಶನ್ ಮಾವ. ಬನ್ನಿ ಬನ್ನಿ, ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ, ಯಾಕೆ ನಂದಿರ್ತೀರಾ? ಅಯ್ಯಯ್ಯೋ, ಇದೇನಿದು ಮಲೇಷ್ಯಾ ಮಾವ ಅಂತಿದ್ದಾರೆ? ಸಕ್ರೆ ಸಕ್ರೆ ಬಾ ಸಕ್ರೆ, ನಿಮ್ ಬೀಗ್ರು ಬಂದಿದ್ದಾರೆ. ಬೀಗ್ರು ಸಕ್ರೆ, ಮಲೇಶಿಯನ್ ಮಾವ. ಲೇ, ಇವನ್ ಯಾವ ಸೀಮೆ ಮಲೇಷ್ಯಾ ಮಾವನು? ಮೋಸ್ಕಾರ್ ಮಾವ. ದೊಡ್ಡ ಖ್ಯಾತ. ನೀನ್ ಯಾಕ ಎಲ್ಲಿಗೆ ಬಂದಿರೋದು? ಯಾಕೆ ಬಂದಿರೋದು? ಕಾಂತಿ, ಮನೆಗ್ ಬಂದು ಅವ್ರ ಜೊತೆ ಮಾತಾಡೋ ರೀತಿನ ಇದು? ಪರವಾಗಿಲ್ಲ ಬಿಡಿ ಅಣ್ಣ, ಬೀಗಿತಿ ಕೋಪ ನಂಗೆ ಅರ್ಥ ಆಗುತ್ತೆ. ಯಾವಳ ನೀನ್ ಬೀಗಿತಿ? ತರ್ಕಾರಿ ಮಾರು ನಿನಗೆ ನಾನ್ ಬೀಗಿತಿ ಆಗ್ಬಿಡ್ತೀನಾ? ಅಬ್ಜೆಕ್ಷನ್ ಅಪ್ಪಯ್ಯ. ಅವ್ರ ಬಗ್ಗೆ ನಾನು ಏನು ಮಾತಾಡಿದ್ರು ಒಪ್ಕೋತೀನಿ, ಯಾಕಂದ್ರೆ ಅವ್ರು ತಪ್ಪು ಮಾಡವ್ರೆ. ಆದ್ರೆ ಅವ್ರ ಕೆಲ್ಸದ ಬಗ್ಗೆ ಮಾತ್ರ ತಪ್ಪಾಗಿ ಮಾತಾಡಬಾರ್ದು, ಯಾಕಂದ್ರೆ ಎಲ್ರು ಕಷ್ಟಪಟ್ಟು ದುಡಿಯೋರೆ. ಶಾಂತಿ, ನೀ ಸ್ವಲ್ಪ ಸುಮ್ನೆ ಇರೆ. ರೀ, ಇಂಥವ್ರನ್ನೆಲ್ಲ ಮನೆ ಒಳಗೆ ಸೇರ್ಸ್ಕೊಂಡು ಯಾಕ್ರಿ ಸುಮ್ನಿರ್ಬೇಕು? ಯಾಕೊಂಗ್ರಿ ನೀನ್ ಬರಕ್ ಹೇಳಿದ್ದೆ ಅವ್ರನ್ನ? ಇಲ್ಲತ್ತೆ, ನಾನೇನ್ ಬರಕ್ ಹೇಳಿಲ್ಲ. ಅಯ್ಯಯ್ಯೋ ಅಮ್ಮ, ಹೋಗಿ ಬರಕ್ ಹೇಳಿಲ್ಲಮ್ಮ, ನಾನೇ ಬಂದೆ. ಮನೆಗ್ ಬಂದವ್ರನ್ನ ಯಾಕೆ ಬಂದ್ರಿ, ಹಾಗೆ ಹೀಗೆ ಅಂತೆಲ್ಲ ಕೇಳಬಾರ್ದು, ಹಾಗೆಲ್ಲ ಮಾತಾಡಬಾರ್ದು. ಸೂರ್ಯ, ಅವ್ರಿಗೆ ಚೇರ್ ಕೊಡು, ಕೂತ್ಕೊಳ್ಳಿ. ಸಾರ್ಕಡೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ ರಾಯ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯ ಹೇಗಿದೆ? ನಾನ್ ಚೆನ್ನಾಗಿದೆ ರಾಯ್ರೆ, ಆರೋಗ್ಯನೂ ಚೆನ್ನಾಗಿದೆ. ಬೀಗ್ರಮ್ಮ, ದಯವಿಟ್ಟು ನನ್ ಕ್ಷಮಿಸಿ. ಏನೋ ಅಭ್ಯಾಸ ನಂಗೆ ಬಂದ್ಬಿಡ್ತು ಅಷ್ಟೇ. ನೀವ್ ಹೆಂಗಿದ್ದೀರ ರಾಯ್ರೆ? ರೋಹಿಣಿ, ನೀನ್ ಹೆಂಗಿದೀಯಮ್ಮ? ನೀವು ಬಂದು ಸತ್ಯ ಹೇಳೋದ್ಮೇಲೆ ತುಂಬಾ ಚೆನ್ನಾಗಿದ್ದಾರೆ. ನವಿಲೂರಿನಲ್ಲಿ ನವಿಲ್ ಮೇಲೆ ಕೂತು ನವಿಲ್ಗರಿ ಜೊತೆ ಆಟ ಆಡೋಷ್ಟು ಸಂತೋಷವಾಗಿದ್ದಾರೆ. ನೀವು ಒಂದ್ 2 ದಿನ ಇಲ್ಲೇ ಇದ್ದು ನೋಡಿ, ಆ ಸಂತೋಷನೇ ಬೇರೆ. ಎಲ್ರು ಹೇಗಿದ್ದಾರೆ ಅಂತ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ಬೇಕು ಬಂದ್ರ? ಹೋಗ್ರಿ. ಹೋಗ್ಲಿಲ್ಲ ಮನೋಜ, ಮನೆಗೆ ಯಾರೇ ಬರ್ಲಿ ಸೌಜನ್ಯ ಪೂರ್ಣವಾಗಿ ವರ್ತಿಸ್ಬೇಕು, ಅದನ್ನ ಕಲಿಬೇಕು. ತುಂಬ ನಿನ್ಕು ಗಂಭೀರವಾಗಿರು. ಮೀನಾ, ಹೋಗ್ತಾಯಿ, ಕಾಫಿ ಮಾಡ್ಕೊಂಬ. ರಾಯ್ರೆ, ನಾನು ಎಷ್ಟೋ ಸುಳ್ಳು ಹೇಳಿ ನಿಮ್ ಮನೆಗೆ ಮೋಸ ಮಾಡಿದ್ದೀನಿ. ಆದ್ರೂ ನನ್ನ ಮನೆ ಒಳಗ್ ಕರ್ದು ಕೂತ್ಕೊಳಕ್ ಹೇಳಿ ಕಾಫಿ ಕೂಡ ಕೇಳ್ತಾ ಇದ್ದೀರಾ. ನಿಜವಾಗ್ಲು ನಿಮ್ಮಂತವ್ರು ತುಂಬಾ ಅಪರೂಪ ರಾಯ್ರೆ. ಹೌದು, ನಾವ್ ಮಾತ್ರನೇ ಈ ಭೂಮಿ ಮೇಲೆ ಒಳ್ಳೆ ಜನ. ಮಲೇಷ್ಯಾನೇ ನಿಂದು ಅನ್ನೋ ಹಾಗೆ ಮೂಟೆಗಟ್ಲೆ ಸುಳ್ಳು ಹೇಳಿದ್ರಿ. ಬಿಳಿ ಗದ್ದವನೆ ಅಲ್ಲ ಕಣಯ್ಯ, ಮಲೇಷ್ಯಾ ಅಂದಲ್ಲ. ನೀನ್ ಆ ಮಲೇಷ್ಯಾನ ಫೋಟೋನಲ್ಲಾದ್ರೂ ನೋಡಿದ್ಯಾ? ನೀವ್ ಯಾಕೆ ಇಲ್ಲಿಗ್ ಬಂದ್ರಿ? ನಿಮ್ಮಿಂದ ನಾನ್ ಬಯಸ್ಕೊತಾ ಇದ್ದೀನಿ. ಪಾಪ ನಿಮ್ ಮಾವಂಗೆ ನಿನ್ನ ನೋಡ್ಬೇಕಂತ ಅನ್ಸೋ ಏನೋ, ಅದಕ್ಕೆ ತಂದಿದ್ದಾರೆ. ಒಂದ್ ಹೆಣ್ಮಗು ಬಾಳು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳ್ದಮ್ಮ. ಅದನ್ ಬಿಟ್ಟು ನನ್ಗೆ ಯಾವ್ದು ಬೇರೆ ಕೆಟ್ಟ ಉದ್ದೇಶ ಇರ್ಲಿಲ್ಲಮ್ಮ. ನಿಮ್ಮನ್ನ ಹೇಳಿ ಏನ್ ಪ್ರಯೋಜನ? ಇಲ್ಲಿ ನಿಂತಿದ್ದಾಳಲ್ಲ ಮಾತಿನ ಮಲ್ಲಿ, ಇವಳು ಸುಳ್ಳು ಹೇಳಿ ಇಡೀ ಕುಟುಂಬಕ್ಕೆ ಮೋಸ ಮಾಡಿದಾಳೆ. ಇಂಥವ್ರನ್ನೆಲ್ಲ ಏನು ಅಂತಾರೆ ಮನುಜ? ಕ್ರಿಮಿನಲ್ ಅಮ್ಮ. ಅನ್ನ ಫ್ರಾಡ್, ಅನ್ನ ಕಲ್ಪ್ರಿಟ್, ಅನ್ನ ಅದು ಅಲ್ಲ. ಇನ್ನೇನೋ ಏನೋ ನಿನ್ ಮನ್ಸಲ್ಲಿರೋದು ಹಂಗಂಗೆ ಎಲ್ಲ ಒಳಗಾಕ್ ಬಿಡ್ತಾ ಇದ್ಯಾ ಬೋರ್ಡರ್ ಬಂದ್ಮೇಲೆ. ನಾಯ್ರೆ, ನೀವು ಬಂದ್ ವಿಷಯ ಏನು ಅಂತ ಹೇಳಿ. ನಿಮ್ ಫ್ರೆಂಡು ಕೇಶ್ ಅವ್ರ ಬಗ್ಗೆ ಮಾತಾಡಕ್ ಬಂದೆ. ಕೇಶವ್ ಮೀಟ್ ಮಾಡಕ್ ಹೋಗಿದ್ರಾ? ಹೌದು ರಾಯ್ರೆ, ಅವ್ರಿಗೆ ನಾನು ಈ ಮನೆಗ್ ಬಂದು ಮಾಡಿದ್ದೆಲ್ಲ ಗೊತ್ತಾಗೋಗಿದೆ. ಅವರು ನನ್ ಮೇಲೆ ಇಟ್ಕೊಂಡಿದ್ದ ಅಭಿಮಾನ, ಗೌರವ ಎಲ್ಲ ಹೊಂಟೋಗಿದೆ. ನಾನು ಇಲ್ಲಿಗೆ ಬಂದು
ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳಿದೆ ಅಂತ ದಯವಿಟ್ಟು ಅವ್ರ ಹತ್ರ ನೀವು ಹೇಳ್ಬೇಕು ರಾಯ್ರೆ. ನಾನ್ ನಿಮ್ಮನ್ನ ಒಂದ್ ವಿಷಯ ಕೇಳ್ಬೇಕು. ಅದೇನು ಕೇಳಪ್ಪ ಸೂರ್ಯ? ನಾನ್ ನಿಮ್ಮನ್ನ ಕಲ್ಯಾಣ ಮಂಟಪದಲ್ಲಿ ನೋಡಿ ಕರ್ಕೊಂಬಂದು ಎಲ್ರ ಮುಂದೆ ಸತ್ಯ ಹೇಳಿಸಿದ್ದಕ್ಕೆ ನನ್ನ ಮೇಲೆ ನಿಮಗೇನಾದ್ರೂ ಕೋಪ ಇದೆಯಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.